ಯಾರು ಗೆಲ್ಬೇಕಂದ್ರೆ ಮೋಕ್ಷಿತ್ ಅವರು ಗೆಲ್ಬೋದು. ಅವ್ರು ಗೆದ್ರೆ ಚೆನ್ನಾಗಿರುತ್ತೆ. ರಜತ್ ಅವರು ಗೆದ್ರೆ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿ ಮಾತಾಡ್ತಾರೆ. ಹೌದು ಹೌದು, ಎಲ್ಲರೂ ಇಷ್ಟನೇ, ಆದರೆ ಮೋಕ್ಷಿತ ಸ್ವಲ್ಪ ಜಾಸ್ತಿ ಇಷ್ಟ. ಹೌದು ಮ್ಯಾಮ್. ಯಾರು ಗೆಲ್ಬೋದು ಅಂದರೆ ಇಬ್ಬರು ಚಾನ್ಸ್ ಇದೆ. ತ್ರಿವಿಕ್ರಮ್ಗಿದೆ ಮತ್ತು ಹನುಮಂತ್ ಅವ್ರಿಗಿದೆ. ಹನುಮಂತ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅವರಿಬ್ಬರಿಗೂ ಚಾನ್ಸ್ ಇದೆ ಮ್ಯಾಮ್. ಧನ್ರಾಜ್ ಮತ್ತೆ ಹನುಮಂತ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ಪು ಚೆನ್ನಾಗಿದೆ ಮ್ಯಾಮ್. ಚೆನ್ನಾಗಿದೆ. ಇಷ್ಟ ಆಗುತ್ತಾ ಇಷ್ಟ ಆಗುತ್ತೆ ಮ್ಯಾಮ್. ಹೆಂಗ್ ನಡೆಸ್ಕೊಡ್ತಾರೆ? ಸುದೀಪ್ ಅವ್ರು ನಮ್ಮ ಫೇವ್ರೇಟ್ ಮ್ಯಾಮ್. ಅವ್ರು ನಾವು ಅಭಿಮಾನಿನೇ. ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಅವರಿಂದನೇ ನಾವು 11 ಸೀಸನಿಂದ ನೋಡ್ಕೊಂಡು ಬರ್ತಾರೆ. ಸುದೀಪ್ ಅವರಿಂದನೇ ಸಖತ್ತಾಗಿ ನಡ್ಸ್ಕೊಡ್ತಾರೆ. ಇದರಲ್ಲಿ 9 ಜನ ಫೋಟೋಸ್ ಇದೆ ಬಿಗ್ ಬಾಸ್ ಅಲ್ಲಿ ಇರೋರ್ದು. ನಿಮ್ ಪ್ರಕಾರ ಅದ್ರಲ್ಲ ಯಾರು ಗೆಲ್ಬೇಕು ಅವ್ರ ಫೋಟೋ ತಗೊಳ್ಳಿ. ಹನುಮಂತ್ ಅವ್ರನ್ನ ಚೂಸ್ ಮಾಡಿದ್ರಾ? ಹನುಮಂತ್ ಅವ್ರು ಯಾಕೆ ಗೆಲ್ಬೇಕು? ಹನುಮಂತ್ ಅವ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೋಸ್ಕರ. ಇಷ್ಟನಾ ನಿಮ್ಗೆ ಅವರು? ಹೌದು, ಅವ್ರ ಸಿಂಗಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಒಟ್ಟು ಇಷ್ಟ ಅವರು, ಅವರೇ ಗೆಲ್ಬೇಕು. ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಹನುಮಂತನೇ ಗೆಲ್ತಾರೆ. ಗೆಲ್ತಾರೆ ಅಂತ ಅನ್ಸುತ್ತೆ. ಇನ್ನು ಹನುಮಂತು ಧನ್ರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಗುಡ್ ಫ್ರೆಂಡ್ಶಿಪ್ ಇದೆ, ಮುಂದೆನೂ ಕಂಟಿನ್ಯೂ ಮಾಡ್ತಾರೆ. ಮಾಡ್ಬೇಕು, ಚೆನ್ನಾಗಿದೆ ಅನ್ಸುತ್ತೆ. ಹನುಮಂತು ಇಷ್ಟ. ಹನುಮಂತ್ ಅವ್ರು ಯಾಕೆ ಇಷ್ಟ? ಹನುಮಂತ್ ಅವ್ರು ತುಂಬ ಅವ್ರ ಮುಗ್ಧತೆ ತುಂಬ ಇಷ್ಟ, ಅದಕ್ಕೋಸ್ಕರವಾಗಿ ಇಷ್ಟ ನನಗೆ. ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಹನುಮಂತನೇ ಗೆಲ್ಬೇಕಾ? ಹನುಮಂತ್ ಅವ್ರು ಯಾಕೆ ಗೆಲ್ಬೇಕು? ಅವ್ರು ಚೆನ್ನಾಗಿ ಆಡ್ತಾರಾ? ಚೆನ್ನಾಗಿ ಆಡ್ತಾರೆ, ಆಡೋದ್ರಲ್ಲ ಏನು ಇದಿಲ್ಲ, ಚೆನ್ನಾಗಿ ಆಡ್ತಾರೆ. ಮುಗ್ಧತೆ ಮತ್ತು ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ತುಂಬ ಇಷ್ಟ ಆಗತ್ತೆ. ಬಿಗ್ ಬಾಸ್ ಅಲ್ಲಿ ಇವಾಗ ಧನ್ರಾಜ್ ಮತ್ತು ಹನುಮಂತ್ ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಖುಷಿ ಆಗತ್ತೆ, ಹಂಗೆ ಇರಲಿ, ಆ ಥರನೇ ಖುಷಿಯಾಗಿರೋದು ತುಂಬ ಇಷ್ಟ ಆಗತ್ತೆ. ಅವರು ಕಾಮಿಡಿಯನ್ಸ, ಇವರು ಕಾಮಿಡಿಯನ್ಸ, ಬಟ್ ನಮ್ಗೆ ಅವ್ರ ಮುಗ್ಧತೆ ಜಾಸ್ತಿ ಇಷ್ಟ ಇರೋದ್ರಿಂದ ಇವ್ರ ಮೇಲೆ ಇಷ್ಟ, ಹನುಮಂತ ಮೇಲೆ. ಥ್ಯಾಂಕ್ ಯು. ಅವರು ಕಂಟೆಸ್ಟೆಂಟ್ ಆಗಲಿ, ಮಾತಾಡೋದಾಗಲಿ, ಸ್ವಲ್ಪ ಅವ್ರು ಹೇಗಿರ್ಬೇಕು ಹಾಗೆ ಇದ್ದಾರೆ, ಅದಕ್ಕೋಸ್ಕರ. ಹೇಳ್ತಾರೆ ಅವ್ರು ಮುಗ್ದಿರಲ್ಲ, ಬರೀ ನಾಟಕ ಆಡ್ಕೊಂಡಿದ್ದಾರೆ. ಇಲ್ಲ, ಅವ್ರ ರಿಯಾಲಿಟಿ ಇರೋದೇ ಹಾಗೆ. ಅವರು ಮುದ್ದರು ಅಂತಲ್ಲೇ ಆಕ್ಟಿಂಗ್ ಕೂಡ ಮಾಡ್ತಿಲ್ಲ, ಅವ್ರು ಇರೋದೇ ಹಾಗೆ. ಹನುಮಂತ್ ಅವ್ರಿಗೆ ಯಾರು ಗೆಲ್ಬೇಕು ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಹನುಮಂತು ಗೆಲ್ಬೇಕು. ಮೋಕ್ಷಿತ. ಫೋಟೋ ತೆಗಿರಿ, ಫೋಟೋ ಇದೆ. ಮೋಕ್ಷಿತ ಅವರು. ಹನುಮಂತು ಮತ್ತೆ ಮೋಕ್ಷಿತ ಅವರು. ಓಕೆ, ಮೋಕ್ಷಿತ ಅವ್ರು ಯಾಕೆ ಗೆಲ್ಬೇಕು? ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅದಕ್ಕೆ. ಇನ್ನು ಹನುಮಂತು ಮತ್ತೆ ಧನ್ರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಬಾಂಡಿಂಗ್ ಕೂಡ ಚೆನ್ನಾಗಿ ಇಷ್ಟ ಆಯ್ತು. ಕಾಮಿಡಿಯನ್ಸ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡ್ತಿದ್ದಾರೆ. ಧನ್ರಾಜ್ ಕೂಡ ಅವ್ರು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ರಜತ್ ಅವ್ರು ಇಷ್ಟನಾ? ಯಾಕೆ ಇಷ್ಟ ರಜತ್ ಅವರು? ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಡ್ತಾರೆ, ಓಕೆ, ಚೆನ್ನಾಗಿ ಆಟ ಆಡ್ತಾರಾ? ಚೆನ್ನಾಗಿ ಆಡ್ತಾರೆ. ಮೊನ್ನೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು. ಹೌದು, ಸಂತೋಷ ಆಯ್ತು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ 9 ಜನ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬೊಬ್ಬರ ಆಯ್ಕೆ ಆಗಿದೆ. ಒಂದಿಷ್ಟು ಜನರಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕ್ಯೂರಿಯಾಸಿಟಿ ಸಾಕಷ್ಟು ಮೂಡಿದೆ. ಇನ್ನೇನು 3-4 ವಾರಗಳಲ್ಲಿ ನಡೆಯುವಂತಹ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದಿಷ್ಟು ಜನರಿಗೆ ಹನುಮಂತ್ ಅವರು ಗೆಲ್ಬೇಕು ಅನ್ನುವಂತ ಆಸೆ ಆದ್ರೆ, ಇನ್ನೊಂದಿಷ್ಟು ಜನರ ಆಯ್ಕೆ ಮೋಕ್ಷಿತ, ಇನ್ನೊಂದಿಷ್ಟು ಜನರ ಆಯ್ಕೆ ಚೈತ್ರ ಕುಂದಾಪುರ್. ಹಾಗೆ ಈಗ ಸದ್ಯದಲ್ಲಿ ಜನರ ಆಯ್ಕೆ ಟಾಪ್ ಅಲ್ಲಿ ಇರುವಂತದ್ದು ಮೋಕ್ಷಿತ ಮತ್ತು ಹನುಮಂತ್ ಅವರಾಗಿದೆ. ಇನ್ನು ಬರುವಂತಹ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.